ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರೊಫೆಸರ್ CKN ರಾಜ ಅವರಿಗೆ ನುಡಿನಮ ಸಲ್ಲಿಸೋದಕ್ಕೆ ಇಲ್ಲಿ ಸೇರ್ತಾ ಇದ್ದೀವಿ. ಪರಂಪರೆಯ ಉಪನ್ಯಾಸ ಸರಣಿಗಳಲ್ಲಿ CKN ರಾಜ ಅವರ ಮಾರ್ಗದರ್ಶನದಲ್ಲಿ ಭಾರತದ ಸಂವಿಧಾನವನ್ನು ಕುರಿತಂಥ ಒಂದು ವಾರದ ಉಪನ್ಯಾಸ ಸರಣಿ ಅವರ ಮಾರ್ಗದರ್ಶನದಲ್ಲಿಯೇ ಆಯಿತು. ಭಾಳ ಅದ್ಭುತವಾದಂಥ ಉಪನ್ಯಾಸ ಸರಣಿ. ಅಪಾರ ಸಂಖ್ಯೆಯಲ್ಲಿ ಜನ ಅದನ್ನು ಮೆಚ್ಚಿಕೊಂಡ್ರು. ಅದಾದ ಮೇಲೆ ಕೋವಿಡ್ನಿಂದಾಗಿ ಮಧ್ಯದಲ್ಲಿ 2 ವರ್ಷ ನಾವು ಆ ಉಪನ್ಯಾಸಗಳನ್ನು ಮಾಡಲಿಲ್ಲ. ಅದಾದಮೇಲೆ ಈಗ ಪ್ರತಿ ವರ್ಷ ನವೆಂಬರ್ನಲ್ಲಿ ಭಾರತದ ಸಂವಿಧಾನವನ್ನು ಕುರಿತು ಹಿರಿಯ ವಿದ್ವಾಂಸರಿಂದ, ನ್ಯಾಯಾಧೀಶರಿಂದ ಈ ಉಪನ್ಯಾಸಗಳನ್ನ ಏರ್ಪಾಡು ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ CKN ರಾಜ ಅವರ ವಿವಿಧ ಮುಖಗಳ ಪರಿಚಯ ಆಗ್ತದೆ. ಅವರ ಸಾಹಿತ್ಯದ ಬಗ್ಗೆ, ಅವರ ಲೀಗಲ್ ಲಿಟ್ರೇಚರ್ ಬಗ್ಗೆ, ಹಾಗೆಯೇ ಶ್ರೀ ಗುರುಪ್ರಸಾದ್ ಅವರು ಮೊದಲಿನ DIG ಆಗಿದ್ದಂಥವ್ರು. ಇವರು CKN ರಾಜ ಅವರು ಧಾರವಾಡದಲ್ಲಿದ್ದಾಗ ಅವರು ಅಲ್ಲಿ SP ಆಗಿದ್ದರು. ಅವರು ಅವರ ಒಡನಾಟವನ್ನು ಕುರಿತು ಮಾತನಾಡ್ತಾರೆ. ಮೊದಲು ಒಂದು 20 ನಿಮಿಷ ಇಲ್ಲಿ ಎಲ್ರಿಗೂ ಗೊತ್ತಿಲ್ಲದೆ ಇರುವಂಥದ್ದು ಏನು ಅಂದರೆ, CKN ರಾಜ ಅವರು ಗುರುಚರಿತ್ರೆಯನ್ನು ಕಾವ್ಯ ರೂಪದಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಆ ಕಾವ್ಯದಿಂದ ಒಂದು ಸ್ವಲ್ಪ ಭಾಗ, 5 ಭಾಗವನ್ನು ವಿದುಷಿ ಶುಭಾ ರಾಘವೇಂದ್ರ ಅವರು ವಾಚನ ಮಾಡ್ತಾಯಿದ್ದಾರೆ. ಡಾಕ್ಟರ್ ಜ್ಯೋತಿ ಶಂಕರ್ ಅವರು ವ್ಯಾಖ್ಯಾನ ಮಾಡ್ತಾಯಿದ್ದಾರೆ. ಕಾರ್ಯಕ್ರಮ ಪ್ರಾರಂಭಿಸಬೇಕು ಅಂತ ಕೋರ್ತೀನಿ. ನಮಸ್ಕಾರ. ಈಶಪುತ್ರವರ ಸಿದ್ಧಿವಿನಾಯಕಾಯ ನಮಃ. ಬ್ರಹ್ಮನರಾಣಿ ಜ್ಞಾನಪ್ರದಾಯಿನಿ ಸರಸ್ವತ್ಯೈ ನಮಃ. ಅಜ್ಞಾನತೀರನಿವಾರಕ ಮಹಾಗುರುಭ್ಯೋ ನಮಃ. ಭಕ್ತಜನಪ್ರಿಯ ಗುರುದತ್ತ, ಭಕ್ತಜನಪ್ರಿಯ ಗುರುದತ್ತ ಚರಣಗಳಿಗೆ ನಮೋ ನಮಃ. ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನು 2 ಅಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತಾ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಜಗದ್ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರೊಫೆಸರ್ CKN ರಾಜ ಅವರೇ ರಚನೆ ಮಾಡಿದಂತಹ ಗುರುಚರಿತ್ರದ ಆಯ್ದ ಭಾಗಗಳನ್ನು, ಒಂದು 8-10 ಪದ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಜಗದುತ್ಪತ್ತಿ ಕರ್ತೃ ಚ ಸ್ಥಿತಿ ಸಂಹಾರ ಹೇತವೇ ಭವಪಾಶ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತುತೆ. ಜರ ಜನ್ಮ ವಿನಾಶಾಯ ದೇಹ ಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ನಮೋಸ್ತುತೆ. ಭಾರತೀಯ ಗುರು ಪರಂಪರೆಯಲ್ಲಿ ದತ್ತಾತ್ರೇಯರ ಪಾತ್ರ ಅತ್ಯಂತ ಹಿರಿದಾದದ್ದು ಮತ್ತು ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು. ಜಾತಿ, ಲಿಂಗ, ವರ್ಣ, ವರ್ಗ ಇದ್ಯಾವುದನ್ನು ಲೆಕ್ಕಕ್ಕೆ ಪರಿಗಣಿಸದಂತಹ ಒಂದು ವಿಶೇಷವಾದ ದರ್ಬಾರ್. ಗುರುಬಂಧಗಳಿಗೆ ಅದು ಪರಿಚಯವಿರುವಂಥದ್ದೇ. ಅದನ್ನು ದತ್ತನ ದರ್ಬಾರ್ ಎಂದೇ ಕರೆಯಲಾಗತ್ತೆ. ಅದರ ಹುಟ್ಟು ಹೇಗಾಯಿತು ಅನ್ನೋದಕ್ಕೆ CKN ರಾಜ ಅವರು ರಾಜ ಅಂಬರೀಷನ ಏಕಾದಶಿ ವ್ರತ ಪ್ರಸಂಗವನ್ನು ಉಲ್ಲೇಖ ಮಾಡಿದ್ದಾರೆ. ಅಂಬರೀಷ ಅತಿ ದೊಡ್ಡದಾದಂತಹ ಒಬ್ಬ ಭಕ್ತ, ನಿರಂತರವಾಗಿ ಹರಿಚಿಂತನೆಯಲ್ಲಿ ಇದ್ದಂಥವನು. ಏಕಾದಶಿ ವ್ರತನಿಷ್ಠ ಆಗಿದ್ದ ಅವನು ಬಹಳ ಕ್ಷೇಮಕರಕನಾಗಿದ್ದರಿಂದ ದೂರ್ವಾಸ ಮುನಿಗಳು ಒಮ್ಮೆ ಬಂದು ಪರೀಕ್ಷೆ ಮಾಡಲಿಕ್ಕೆ ಅಂತಲೇ ಬಂದು ನಿಲ್ತಾರೆ.
ಅಂಬರೀಷ ಅವರನ್ನು ಸತ್ಕಾರವನ್ನು ಕೂಡ ಮಾಡ್ತಾನೆ. ದೂರ್ವಾಸರು ಬೇಕಂತಲೇ ಅನುಷ್ಠಾನಕ್ಕೆ ಹೊರಟು ತಡ ಮಾಡಿದಾಗ ಅಂಬರೀಷನಿಗೆ ಪಾರಣೆ ಮಾಡುವಂತಹ ಹೊತ್ತು ಮುಕ್ತಾಯವಾದಾಗ ಹರಿಯ ತೀರ್ಥವನ್ನು ಸೇವನೆ ಮಾಡ್ತಾನೆ. ಇದರಿಂದ ಋಷಿಗಳು ಶಾಪ ನೀಡ್ತಾರೆ. ಅದು ಎಷ್ಟು ಒಳ್ಳೆಯ ಶಾಪ ಅಂಥೇಳಿ ಅಂದರೆ ಭೂಮಿಯ ಮೇಲೆ ಆತನ ಅವತಾರವಾಗಬೇಕು ಅನ್ನುವಂಥ ಶಾಪ. ಇದರ ಜೊತೆಗೆ ಮಿಕ್ಕ ಅನೇಕ ಕಾರಣಗಳು ಸೇರಿಕೊಂಡು ದತ್ತಾತ್ರೇಯರ ಆವಿರ್ಭಾವ ಭೂಮಿಯ ಮೇಲೆ ಆಗತ್ತೆ. ಬ್ರಹ್ಮನ ಮಾನಸ ಪುತ್ರರು ಅನೇಕ ಜನ ಇದ್ದರು. ವಿಶೇಷವಾಗಿ ಇಲ್ಲಿ ಉಲ್ಲೇಖವಾಗೋದು ಅತ್ರಿ ಮುನಿಗಳನ್ನು ಕುರಿತು. ಅಂದರೆ 3 ಗುಣಗಳನ್ನು ದಾಟಿದಂತಹ ಮುನಿ ಅತ್ರಿ ಮುನಿ. ಅವನೇ ಈ ಗುರು ಸಂತತಿಗೆ ಮೂಲ ಕಾರಣವಾಗಿತ್ತು. ಅತ್ರಿ ಮುನಿಯೇ ಗುರು ಸಂತತಿಯ ಸಂಜಾತ, ಮುನಿಪತ್ನಿ ಮಹಾಸತಿ ಪತಿವ್ರತೆ ಅನಸೂಯ, ಅವರ್ಣನೀಯ ಸೌಂದರ್ಯವತಿ ಲೋಕಮಾತಾ, ತಮ್ಮ ಸ್ಥಾನಕ್ಕೆ ಕುತ್ತೆಂದು ದೇವತೆಗಳಿಗೆ ಭಯ. ಮೂರು ಗುಣಗಳನ್ನು ದಾಟಿದ ಈ ಮಹಾಮುನಿಯ ಪತ್ನಿ ಅನಸೂಯೆ. ಅಸೂಯೆಯೇ ಇಲ್ಲದಂತಹ ಗುಣವತಿ, ಸೌಂದರ್ಯವತಿಯೂ ಹೌದು. ಆದರೆ ಸೌಂದರ್ಯವನ್ನು ದಾಟಿದ ಅವಳ ಮನಸ್ಥಿತಿಯನ್ನು ಕಂಡು ಪೂರ್ತಿಯಾಗಿ ದೇವತೆಗಳಿಗೊಂದು ಭಯ ಆಗಕ್ಕೆ ಆರಂಭ ಮಾಡುತ್ತೆ. ಏನನ್ನ ಬೇಕಾದರೂ ಮಾಡಬಲ್ಲಂತಹಕ್ಕೆ ಈಕೆ ಅನಸೂಯ ಅನ್ನುವಂಥ ಯೋಚನೆಯಲ್ಲಿ ತಮ್ಮ ಸ್ಥಾನಗಳಿಗೆ ಎಲ್ಲಿ ಈಕೆಯಿಂದ ಕುಂದು ಬರಬಹುದೋ ಅನ್ನುವ ಆಲೋಚನೆಯನ್ನು ಇಟ್ಟುಕೊಂಡು ದೇವತೆಗಳೆಲ್ಲರೂ ತ್ರಿಮೂರ್ತಿಗಳ ಬಳಿಗೆ ಧಾವಿಸ್ತಾರೆ. ತ್ರಿಮೂರ್ತಿಗಳ ಬಳಿ ಧಾವಿಸಿದ ಇಂದ್ರ ದೇವತೆಗಳೊಡನೆ ಆತಂಕದಿ ವರ್ಣಿಸಿದ ಮಹಾಸತಿಯ ಕೀರ್ತಿ. ತ್ರಿಮೂರ್ತಿಗಳ ಬಳಿ ಧಾವಿಸಿದ ಇಂದ್ರ ದೇವತೆಗಳೊಡನೆ ಆತಂಕದಿ ವರ್ಣಿಸಿದ ಮಹಾಸತಿಯ ಕೀರ್ತಿ. ಭಿಕ್ಷುಕ ವೇಷಧಾರಿಗಳಾಗಿ ಹೊರಟರು ಒಡನೆ, ಭಿಕ್ಷುಕ ವೇಷಧಾರಿಗಳಾಗಿ ಹೊರಟರು ಒಡನೆ. ಅತ್ರಿಯಾಶ್ರಮಕ್ಕೆ ಕುತೂಹಲದಿ ತ್ರಿಮೂರ್ತಿ. ಇಂದ್ರ ಈ 3 ಜನರ ಮುಂದೆ ಅನಸೂಯೆಯ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಅಂದರೆ ಆಕೆಯನ್ನು ಮಣಿಸುವುದಾಗಲಿ ಅಥವಾ ಆಕೆಯಲ್ಲಿ ತಪ್ಪು ಕಂಡುಹಿಡಿಯೋದಾಗಲಿ ಅಂತಹ ಸುಲಭವಾದ ಸಂಗತಿಯಲ್ಲ. ಆದರೆ ಆಕೆಯ ಕೀರ್ತಿ ಮತ್ತು ಅವಳ ಸಾಧನೆ ಹೀಗೆ ಮುಂದುವರೆದರೆ ನಮ್ಮ ಜಾಗಗಳು ಕುತ್ತು ಬಂದೀತೇನೋ ಅನ್ನುವ ಭಯವನ್ನು ಹೇಳಿದಾಗ 3 ಜನ ಮೂರ್ತಿಗಳು, ತ್ರಿಮೂರ್ತಿಗಳು ಭಿಕ್ಷುಕರಾಗಿ ಹೊರಡ್ತಾರೆ. ಮಾತೃಸ್ಥಾನದಲ್ಲಿರುವ ಆಕೆಯ ಮುಂದೆ ನಿಲ್ಲಬೇಕಾದ್ರೆ ಬೇಡಿಕೆಯ ಬೊಗಸೆಯನ್ನು ಒಡ್ಲೇಬೇಕು ಅನ್ನುವುದನ್ನು ಇಡೀ ದತ್ತಂ ಪರಂಪರೆ ಬಹಳ ಸೂಚ್ಯವಾಗಿ ನಿರ್ಮಾಣ ಮಾಡುತ್ತೆ. ಈ 3 ಜನ ಭಿಕ್ಷುಕ ವೇಷಧಾರಿಗಳಾಗಿ ಹೊರಟು ಕುತೂಹಲದಿಂದಲೇ ಬರ್ತಾರೆ. ಅತ್ತ ಕಡೆ ಅತ್ರಿ ಮುನಿಗಳು ಅನುಷ್ಠಾನಕ್ಕಾಗಿ ನದಿಯ ಬಳಿಗೆ ಹೋಗಿರ್ತಾರೆ. ಬಂದವರನ್ನು ಅತ್ಯಂತ ಸಹಜವಾಗಿ ಒಳಗೆ ಕರೆದು ಅರ್ಘ್ಯ ಪಾದಾದ್ಯಗಳನ್ನು ಕೊಟ್ಟು ಕೂಡಿಸ್ತಾಳೆ. ಅನಸೂಯೆಗೆ ಒಂದು ನಿಧಾನವಾಗಿ ಸಂಗತಿ ಅರ್ಥ ಆಗತ್ತೆ. ಅದನ್ನ ರಾಜ ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ವ್ರತ ಭಂಗ ಮಾಡಲೆಂದು ಬಂದ ಅತಿಥಿಗಳಿಗೆ ಅನಸೂಯೆ ಸ್ನಾನ ಮಾಡಿ ಬನ್ನಿ ಅಂತ ಹೇಳ್ತಾಳೆ. ದೇಹಕ್ಕೆ ಸ್ನಾನ ಮಾಡೋದು ಬೇರೆ, ಮನಸ್ಸಿಗೆ ಸ್ನಾನ ಮಾಡೋದು ಬೇರೆ.
ಬಂದವರು ವ್ರತವನ್ನು ಭಂಗ ಮಾಡೋಕ್ಕೆ ಬಂದಿದ್ದರಿಂದ ಸರಿಯಾದ ಸ್ನಾನ ಮಾಡಿದರೆ ಜ್ಞಾನ ಬಂದೀತು ಅನ್ನುವಂಥ ಆ ಸೂಚ್ಯವಾದ ಆದೇಶ ಅನಸೂಯೆಯಲ್ಲಿ ಇರುತ್ತೆ. ಬಹಳ ಸೌಜನ್ಯದಿಂದ ಆಕೆ ಹೇಳ್ತಾಳೆ, ಹೋಗಿ ಬನ್ನಿ ಅಂತ ಹೇಳಿ. ಅವರ ಉತ್ತರ ಬಹಳ ವಿಚಿತ್ರವಾಗಿತ್ತು. ನಮ್ಮ ಸ್ನಾನವಾಗಿದೆ, ಹಸಿವು ತಡೆಯೋಕ್ಕಾಗ್ತಾ ಇಲ್ಲ. ಸ್ನಾನವಾಗಿ ಹುದೆ ಮಗೆ ತಾಳಲಾರೆವು ಹಸಿವ, ತೀವ್ರ ಭೋಜನ ಬಡಿಸೆಂದು ಕೇಳಿದರು ಅವಳ. ತೀವ್ರ ಭೋಜನ ಬಡಿಸೆಂದು ಕೇಳಿದರು ಅವಳ. ನಗ್ನವಾಗಿಯೇ ಬಡಿಸಬೇಕೆಮ್ಮಗೆ ಅನ್ನವ ಎನ್ನಲು ಆ ಭಿಕ್ಷುಗಳು ಒಪ್ಪಿದಳು ಸಂತಸದಿ ಬಹಳ. ತ್ರಿಮೂರ್ತಿಗಳು ಹೇಳಿದ ಉತ್ತರ ನಮ್ಮದು ಈಗಾಗಲೇ ಸ್ನಾನ ಆಗೋಗಿದೆ, ಸ್ನಾನ ಜಪತಪಗಳನ್ನು ಮುಗಿಸಿದ್ದೀವಿ, ಆದರೆ ಹಸಿವೆ ಜಾಸ್ತಿ ಆಗಿದೆ. ಆದ್ದರಿಂದ ಮೊದಲು ನೀನು ಮಾಡಬೇಕಾಗಿರುವಂಥದ್ದು ಅಡುಗೆ ಮಾಡಬೇಕು. ಅನಸೂಯೆ ಆಯಿತು ಅಂಥೇಳಿ ಹೇಳಿದ್ಲು. ಅಡುಗೆ ಮಾಡಿ ಬಡಿಸೋದೇನು ಬಹಳ ದೊಡ್ಡ ಕಷ್ಟ ಅಲ್ಲ. ಅದನ್ನು ಸಿದ್ಧ ಮಾಡಿ ಅವಳು ಎಲೆ ಹಾಕಿ ಅವರನ್ನು ಕೂಡಿಸುವ ಹೊತ್ತಿನಲ್ಲಿ ಒಂದು ವಿಚಿತ್ರ ಬೇಡಿಕೆಯನ್ನು ಇಡ್ತಾರೆ. ನೀನು ವಸ್ತ್ರಧಾರಣಿಯಾಗಿ ನಮಗೆ ಹಾಕಕೂಡ್ದು, ಏನು ಬಡಿಸ್ತೀಯೋ ಅದನ್ನು ನಗ್ನಳಾಗಿ ಬಂದು ನಮಗೆ ಭೋಜನವನ್ನು ಇಡಬೇಕು ಅಂತ ಹೇಳಿ. ಕಾಮ ಅತ್ಯಂತ ಸಹಜವಾದ ಸಂಗತಿ. ಆದರೆ ಅದನ್ನು ಪ್ರೀತಿ ಅಥವಾ ಪ್ರೀತಿಯಿಂದ ಮೇಲ್ಸ್ತರಕ್ಕೆ ತಗೊಂಡು ಹೋದರೆ, ಬಹಳ ಘನವಾದ ಎತ್ತರಕ್ಕೆ ಹೋದಾಗ ನಗ್ನವಾಗಿರೋದು ನಗ್ನವಾಗಿಲ್ಲದೆ ಇರೋದು ಬಹಳ ದೊಡ್ಡ ವ್ಯತ್ಯಾಸವನ್ನೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಅನಸೂಯೆಯಂಥ ಆಕೆಗೆ ಆ ನಗ್ನತೆಯನ್ನು ದಾಟುವಂತಹ ಕ್ಷಮತೆ ಪೂರ್ಣ ಪ್ರಮಾಣದಲ್ಲಿ ಇತ್ತು. ಏನನ್ನು ನೋಡಬಹುದು ನಗ್ನವಾದರೆ? ಏನನ್ನೂ ನೋಡೋಕ್ಕಾಗೋದಿಲ್ಲ. ದೇಹದ ಸಂರಚನೆ ಒಂದೇ. ನಮ್ಮ ಕಣ್ಣು ಮುಂದೆ ಅನಸೂಯೆ, ಅಕ್ಕ, ಈ ಥರದ ಸಾವಿರಾರು ಉದಾಹರಣೆಗಳು ನಿಂತು ಬಿಟ್ಟಿದೆ. ಅನುಷ್ಠಾನ, ಸಾಧನೆ ಮತ್ತು ಮನಸ್ಸು ಶುದ್ಧವಾಗಿದ್ದಾಗ ವಸ್ತ್ರಗಳನ್ನು ಹೊದ್ದಿದ್ದೀವೋ ಹೊದ್ದಿಲ್ಲವೋ ಅನ್ನುವಂಥದ್ದು ತುಂಬ ದೊಡ್ಡ ಸಂಗತಿಯಲ್ಲ. ಅದಕ್ಕೆ ಮುಂದೆ ದತ್ತಾತ್ರೇಯರು ದಿಗಂಬರರಾಗಿ ಹೊರಟದ್ದು ಅನ್ನುವುದು ತಮಗೂ ಎಲ್ಲ ಗೊತ್ತಿರುವಂತಹ ಸಂಗತಿ. ಅದನ್ನು ಕೇಳಿದ ತಕ್ಷಣ ಅನಸೂಯೆ ನಕ್ಕು ಬಿಡ್ತಾಳೆ. ಒಂದು ಸತಿ ನಗ್ನವಾಗಿ ಅಷ್ಟೇ ತಾನೇ ನಿಂತ್ಕೊಳ್ಬೇಕು ಆಗಬಹುದು. ನಗ್ನವಾಗಿ ಯಾರಿಗೆ ಬಡಿಸಬೇಕು ಅನ್ನುವುದು ನನಗೂ ಗೊತ್ತಿದೆ ಅನ್ನುವುದು ಆಕೆಯ ತೀರ್ಮಾನ. ಒಳಗೆ ಹೋಗಿ ಎಲ್ಲ ವಸ್ತ್ರಗಳನ್ನು ಕಳಚ್ತಾಳೆ ಆಕೆ. ಕಳಚಿ ಅತ್ರಿ ಮುನಿಗಳ ಚರಣವನ್ನು ನೆನೆದು ಸಿದ್ಧವಾಗಿ ಬಡಿಸೋದಕ್ಕೆ ಬಂದಾಗ ಆ ಮಹಾಸತಿ ಅನಸೂಯೆಗೆ ಮುಂದೆ ಶಿಶುಗಳಾಗಿ ಹೊರಳಿದರು ಆ ತ್ರಿಮೂರ್ತಿಗಳು ಅಂದು. ಆಕೆಯ ಅಂತಃಕರಣದ ಶುದ್ಧತೆ ಎಷ್ಟು ದೊಡ್ಡವಾಗಿತ್ತು ಅಂದರೆ, ಯಾವುದೇ ಪುಟ್ಟ ಮಗು ತಾಯಿಯ ಸ್ತನ್ಯವನ್ನು ಕುಡಿಬೇಕಾದ್ರೆ ಅದನ್ನು ನಗ್ನವಾಗಿಯೇ ನೋಡಿರುತ್ತೆ. ಭಾಳ ಏನದು ವಿಶೇಷವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದಂತಹ ಸಂಗತಿ ಏನು ಅಲ್ಲ ಅದು. ಆದರೆ ಕೇಳಿದವರು ಬೇರೆ ದೃಷ್ಟಿ ಇಟ್ಟುಕೊಂಡು ಕೇಳಿದಾಗ ಕೇಳಿದವರನ್ನು ಏನು ಮಾಡಬಹುದು ಅನ್ನುವ ಸಂಗತಿ ಸರಿಯಾಗಿದ್ದ ಅನಸೂಯೆಗೆ ಅರ್ಥ ಆಯಿತು. ವಸ್ತ್ರವನ್ನು ಕಳಚಿ ಹೊರಗೆ ಬರುವಷ್ಟರಲ್ಲಿ 3 ಜನ ಬಡಿಸಿದ ಎಲೆಗಳ ಮುಂದೆ ಮಕ್ಕಳಾಗಿ ಅಳುತ್ತಾ ಮಲಗಿದ್ರು. ಹಸಿವಿನಿಂದ ಅಳುತ್ತಿರಲು ಮುಚ್ಚದೆಯೇ ಬಾಯ. ಅದನ್ನು ಕಂಡು ನಕ್ಬಿಡ್ತಾಳೆ ಒಂದು ಸರಿ ಅನಸೂಯೆ. ಇಷ್ಟು ಮಾಡ್ಕೊಳ್ಳೋಕ್ಕೆ ಮೇಲಿಂದ ಇಳಿದು ಬರಬೇಕಾಗಿತ್ತ? ಅಲ್ಲಿಂದಲೇ ಕೇಳಿದರೆ ಯಾವ ಉತ್ತರ ಬೇಕಾದ್ರೂ ಕೊಡ್ತೀವಿ. ಸಂವಾದ ಮೌಖಿಕವಾಗಿ ಆಗಬೇಕಾಗಿಲ್ಲ, ಮಾನಸಿಕವಾಗಿ ಕೂಡ ಆಗತ್ತೆ. ಬಂದದ್ದು ಯಾಕೆ ಅಂತ ಗೊತ್ತಾದ ಮೇಲೆ ಕಳಿಸೋದು ಹೇಗೆ ಅಂತ ನನಗೂ ಗೊತ್ತಿದೆ ಅಂಥೇಳಿ ನಕ್ಕು ಮಾತೃವಾತ್ಸಲ್ಯದಲ್ಲಿ ಸ್ತನಪಾನ ಮಾಡಿಸಲು
ತ್ರಿಮೂರ್ತಿಗಳಿಗೆ ಹಾಲುಣಿಸಿದ ಅವಳು ತ್ರಿಮೂರ್ತಿಗಳಿಗೆ ಹಾಲುಣಿಸಿದ ಅವಳು ತೊಟ್ಟಿಲಲಿ ಹಾಕವರ ಪ್ರೀತಿಯಿಂ ಹಾಡಿದಳು. ಓ ಮೂರು ಮಕ್ಕಳನ್ನು ಎತ್ತಿ ಹಾಲು ಕುಡಿಸಿ ಸಮಾಧಾನ ಮಾಡ್ತಾಳೆ ಅನಸೂಯೆ. ಮೂರು ಮಕ್ಕಳು ಹಸಿವು ಅಂತ ಹೇಳಿ ಏನು ಹೇಳಿದ್ರು, ಸಮಾಧಾನವಾಗಿ ಇದ್ದಂಥಾಕೆಯನ್ನು ಕಂಡು CKN ರಾಜ ಬರೆದದ್ದು, ಎಷ್ಟು ಧನ್ಯಳು ಅನಸೂಯೆ ಎಂಥ ಮಾನ್ಯಳು, ತ್ರಿಭುವನ ಪಾಲಿಕರಿಗೆ ಮಾತೆಯಾಗಿ ಮೆರೆದಳು, ತ್ರಿಮೂರ್ತಿಗಳಿಗೆ ಜೋಗುಳವ ಪಾಡಿದಳು, ಮಹಾಪತಿವ್ರತೆಯಾಗಿ ನಿಜವಾಗಿ ಮೆರೆದಳು. ಬಹಳ ದೊಡ್ಡ ಕಥೆ ಇರುವಂಥ ಭಾಗ ಗುರುಚರಿತ್ರೆಯಲ್ಲಿ. ಅದನ್ನು 4 ಸಾಲಿಗೆ ಈ ಮಾದರಿಯಲ್ಲಿ ಇಳಿಸಿರೋದು ಬಹಳ ಸುಂದರವಾಗಿದೆ ಅಂಥೇಳಿ ಅನಿಸುತ್ತೆ. ಆ ಕಡೆ ಅತ್ರಿ ಮುನಿಗಳು ಅನುಷ್ಠಾನಕ್ಕೆ ಹೋದವರು ತಮ್ಮ ದಿವ್ಯ ದೃಷ್ಟಿಯಿಂದ ಮನೆಗೆ ಬಂದವರನ್ನು ತ್ರಿಮೂರ್ತಿಗಳು ಅಂಥೇಳಿ ತಿಳಿದುಕೊಂಡು ಒಳಗೆ ಬಂದರು. 3 ಜನ 3 ತೊಟ್ಟಿಲಲ್ಲಿ ತಂಪಾಡಿಗೆ ತಾವು ಕೈಕಾಲು ಬಡಿದು ಆಟ ಆಡ್ತಾ ಮಲಗಿದ್ರು. ಅದನ್ನು ಕಂಡ ಅತ್ರಿ ಮುನಿಗಳು 3 ಜನಕ್ಕೂ ಸಾಷ್ಟಾಂಗವನ್ನು ಎರಗ್ತಾರೆ. ಇತ್ತ ಕಡೆ 3 ಜನ ತ್ರಿಮೂರ್ತಿಗಳು ಎತ್ತ ಹೋದರು ಅಂತ ದೇವಗಣ ಮತ್ತು ಈ 3 ಜನರ ಪತ್ನಿಯರು ಬೇರೆ ಇರ್ತಾರಲ್ಲ, ಮತ್ತೆ ಅವರೆಲ್ಲರೂ ಕೂಡ ಹುಡುಕೊಂಡು ಬಂದಾಗ ಅನಸೂಯೆಯ ಮುಖದಲ್ಲಿ ಅದೇ ಮಂದಸ್ಮಿತ ಮತ್ತು ನಿಜರೂಪವನ್ನು ತಾಳುವಂತಹ ಪ್ರಾರ್ಥನೆಯನ್ನು ಈ ದಂಪತಿಗಳಿಗೆ ಇಡೀ ದೇವಗಣ ಸಲ್ಲಿಸುತ್ತೆ. ಹಾಗಾದ ನಂತರ ಅನಸೂಯೆ ಹೇಳ್ತಾಳೆ, ಆಗಬಹುದು, ಅವರ ಕೇಳಿದ ಬೇಡಿಕೆಯನ್ನು ನಾನು ಈಡೇರಿಸಿದ್ದೇನೆ, ಮತ್ತೆ ಸ್ವಸ್ವರೂಪಕ್ಕೆ ಅವರು ಬರಬಹುದು ಅಂಥೇಳಿ ಹೇಳಿದಾಗ ಪೂರ್ಣಾಂಶ ಬಾಲಕರಾಗಿ ಉಳಿದು ತೊಟ್ಟಿಲಲಿ ನಿಜ ರೂಪ ತಾಳಿದರು ಹರಿಹರ ಬ್ರಹ್ಮರೋ. ಬೇಕಾದವರ ಕೇಳದರು ಮುನಿಗೆ ಸಂತಸದಲ್ಲಿ ಅನಸೂಯ. ಬೇಕಾದವರ ಕೇಳೆಂದರು ಮುನಿಗೆ ಸಂತಸದಲ್ಲಿ ಅನಸೂಯ. ನೀನೇ ಕೇಳೆಂದರು ಮುನಿವರ್ಯರು. ಆ 3 ಜನ ಬಾಲಕರಾಗಿ ತೊಟ್ಲಲ್ಲಿ ಪೂರ್ಣಾಂಶ ಉಳಿದು ಇನ್ನೊಂದು ಕಡೆ ನಿಜ ರೂಪವನ್ನು ಪ್ರಕಟ ಮಾಡಿದಾಗ ಅತ್ರಿಗಳಿಗೆ ಹೇಳ್ತಾರೆ, ಬಹಳ ಸಂತೋಷವಾಯಿತು, ಈ ಥರದ್ದು ಒಂದು ದಾಂಪತ್ಯ ಇರಬಹುದು ಅಂತ ಎಣಿಸಿರಲಿಲ್ಲ, ಏನು ಬೇಕು ಕೇಳಿ ಅಂದಾಗ ಅತ್ರಿ ಮುನಿಗಳು ಹೇಳ್ತಾರೆ, ಇಷ್ಟೊಂದು ಕ್ಷಮತೆ ನನ್ನೊಳಗಿಲ್ಲ, ಇರೋದು ಅನಸೂಯೆಯಲ್ಲಿ. ಬಂದವರನ್ನು ಕೇಳಿದ ಪ್ರಶ್ನೆಗೆ, ಅದು ಚಾರಿತ್ರ್ಯಹರಣ ಮಾಡುವಂಥ ಪ್ರಶ್ನೆ, ಅದು ವಾಸ್ತವವಾಗಿ ಅದನ್ನು ದಾಟಿದಂತಹ ಸಂಗತಿ ಆಕೆಯದೇ ಆಗಿದ್ದರಿಂದ ಅನಸೂಯೆ ಮಾತ್ರ ವರಗಳನ್ನು ಕೇಳೋದಕ್ಕೆ ಅರ್ಹಳೆ ಹೊರತು ನಾನಲ್ಲ ಅನ್ನುವ ಉತ್ತರವನ್ನು ಹೇಳಿದಾಗ ಅನಸೂಯೆ ತಮ್ಮ ಬೇಡಿಕೆಯನ್ನು ಮುಂದಿಡ್ತಾರೆ. ಈ 3 ಜನ ನಮ್ಮ ಪುತ್ರರಾಗಬೇಕು. ಈ 3 ಬಾಲಕರು ನಮ್ಮ ಪುತ್ರರಾಗಿರಬೇಕು. ಕಾಲಾನಂತರ ಏಕರೂಪವ ಧರಿಸಿ ಕಾಲಾನಂತರ ಏಕರೂಪವ ಧರಿಸಿ ನಮ್ಮ ಪುತ್ರನಾದರೆ ಸಾಕು.
ಎಂದು ವರಬೇಡಿದಳು ಶಿರಬಾಗಿ ನಮಿಸಿ. ಎಂದು ವರಬೇಡಿದಳು ಶಿರಬಾಗಿ ನಮಿಸಿ. ಅನಸೂಯೆ ಯಾವ ಐಶ್ವರ್ಯವನ್ನೋ ಇನ್ನೊಂದನ್ನೋ ಆಕೆ ಕೇಳಲಿಲ್ಲ. ಕೇಳಿದರೆ ಶಾಶ್ವತ ಲೋಕವನ್ನು ಕೊಡುವ ಶಕ್ತಿಯನ್ನು ಈ ಮೂರೂ ಜನ ಇಟ್ಕೊಂಡಿದ್ರು. ಆದರೆ ಆಕೆ ಕೇಳಿದ್ದು ಈ ಮೂರೂ ಜನ ಕಾಲ ಕಳೆದ ನಂತರ ಏಕರೂಪವನ್ನು ಧಾರಣೆ ಮಾಡಿ ನನ್ನ ಮಗನಾಗಿಯೇ ಉಳುಕೊಳ್ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಲು. ಮತ್ತು ಉಳಿದಂಥವನು ಜಗತ್ತಿಗೆ ಗುರುವಾಗಬೇಕು. ಆ ಗುರುವಾದವನು ಹೇಗಿರ್ತಾನೆ ಅಂದರೆ ಶರಣಾಗತ ದೀನಾರ್ಥ ತಾರಕ ಅಖಿಲಕಾರಕ ಸರ್ವಚಾಲಕ ದೇವತ್ವಂ ಮಯಚಿತ್ತಂ ಸ್ಥಿರೀಕುರು. ನನ್ನ ಮನಸ್ಸಿನಲ್ಲಿ ಸದಾ ಇರುವ ಹಾಗೆ ಪ್ರಾರ್ಥಿಸಿದವರ ಮನಸ್ಸಿನಲ್ಲಿ ಸದಾ ಇರುವ ಹಾಗಿರುವಂತಹ ಗುರುವಾಗಿ ಈ ಜಗತ್ತಿನಲ್ಲಿ ಉಳುಕೊಳ್ಬೇಕು ಅಂತ ಹೇಳಿ ಒಂದು ವರವನ್ನು ಕೇಳಿದಾಗ ಬ್ರಹ್ಮ ಚಂದ್ರನ ಅಂಶವಾಗಿ ಅಥವಾ ಚಂದ್ರಾಂಶ ಬ್ರಹ್ಮಮೂರ್ತಿಯಿಂದ ಬಂದು ಮತ್ತು ಈಶ್ವರನಿಂದ ದೂರ್ವಾಸನಾಗಿ ತಮ್ಮ ತಮ್ಮ ಸ್ಥಾನಕ್ಕೆ ಹೊರಡ್ತಾರೆ. ಅವರಿಬ್ಬರು ಹೊರಟಾಗಲೂ ಅನಸೂಯೆಯ ಕಣ್ಣಿನಲ್ಲಿ ಒಂದು ಹನಿ ನೀರು, ಒಂದರೆಗಳಿಗೆ ನೀವು ನನ್ನ ಮಕ್ಕಳಾದರೆ ಅನ್ನುವಂಥ ವಾತ್ಸಲ್ಯಪೂರಿತ ನಡೆಯಿಂದಲೇ ಅವರನ್ನು ಬೀಳ್ಕೊಟ್ಟು ಕೊನೆಯಲ್ಲಿ ಪೂರ್ಣಾಂಶದಲ್ಲಿ ದತ್ತಾತ್ರೇಯರು ಉಳಿತಾರೆ. ಪೂರ್ಣಾಂಶದಲ್ಲಿ ದತ್ತನಲ್ಲಿ ಐಕ್ಯರಾಗಲು ಅವರು ಪೂರ್ಣಾಂಶದಲ್ಲಿ ದತ್ತನಲ್ಲಿ ಐಕ್ಯರಾಗಲು ಅವರು ತ್ರಿಮುಖಿ ಷಟ್ಬಾಹುವಿನ ಗುರು ದತ್ತಾತ್ರೇಯನು ಅವತಾರವೆತ್ತಿದರು ತ್ರಿಮೂರ್ತಿ ಸ್ವರೂಪರಾಗಿ. ಗುರುದತ್ತಾತ್ರೇಯರು ಅವತಾರವೆತ್ತಿದರು ತ್ರಿಮೂರ್ತಿ ಸ್ವರೂಪರಾಗಿ. ಭಕ್ತ ಕೋಟಿಗೆ ಮಾರ್ಗ ತೋರುವ ಗುರುಮೂರ್ತಿಯಾಗಿ ಅವತಾರವೆತ್ತಿದರು. ಪೂರ್ಣಾಂಶ ದತ್ತ ಅಲ್ಲಿ ಪ್ರಕಟವಾಗ್ತಾನೆ. ದತ್ತನ ಸ್ವರೂಪವನ್ನು ವರ್ಣಿಸೋದಕ್ಕೆ ಎಷ್ಟು ಗುರುಚರಿತ್ರೆಗಳು ಬಂದರೂ ಇಲ್ಲಿವರೆಗೂ ಪೂರ್ಣವಾಗಿ ಆಗಿಲ್ಲ. ದತ್ತಾತ್ರೇಯನ ಗುರು ಸ್ವರೂಪದ ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾದ ಸಂಗತಿ. ಇದ್ದವರಲ್ಲ ಅದನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲ ನಿಭಂ ಪ್ರಭಂ ಆತ್ಮ ಮಾಯಾರಥಂ ದೇವಂ ಅವಧೂತಂ ದಿಗಂಬರಂ. ಅವಧೂತ ತತ್ವ ಮತ್ತು ಅವಧೂತನಾಗಿರುವಂತಹ ದತ್ತ ಮತ್ತು ದತ್ತ ಪರಂಪರೆಯ ಗುರುಗಳ ಆ ಚರ್ಯೆ ರೀತಿ ಅತ್ಯದ್ಭುತವಾದದ್ದು. ಮತ್ತು ಆತನೇ ಸರ್ವಾತ್ಮಕ ವಿಶ್ವಂಭರನಾಗಿರುವಂಥವನು. ಅಂತಹ ದತ್ತನ ಅವತಾರ ಆಗುವುದನ್ನು CKN ರಾಜ ಅವರು ಇಷ್ಟು ಸರಳವಾಗಿ ಜೋಡಿಸಿ ಕೊಟ್ಟಿದ್ದಾರೆ. ಇಡೀ ಗುರುಚರಿತ್ರೆ ಪಾರಾಯಣಕ್ಕೆ ಅನುಕೂಲವಾಗಿರುವಂಥದ್ದು ಮತ್ತು ಆ ಉದ್ದೇಶವನ್ನು ಇಟ್ಕೊಂಡೇ ಅವರು ಇದನ್ನು ರಚನೆ ಮಾಡಿದ್ದು. ಪೂರ್ಣ ಗುರುಚರಿತ್ರೆಯನ್ನು ಅದೇ ಹೆಸರಿನಲ್ಲಿ ಇಟ್ಟು ಸೀತಾತನಯ ಅನ್ನುವಂತಹ ಅಂಕಿತದಲ್ಲಿ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರ ಒಂದು ಸಣ್ಣ ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಂಪರೆಯ ಎಲ್ಲರಿಗೂ ನಮ್ಮಿಬ್ಬರ ವಂದನೆಗಳನ್ನು ಸಲ್ಲಿಸ್ತಾ ಮಂಗಳ ಪದ್ಯದೊಂದಿಗೆ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ. ಜಯ 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 ಗುರು ದತ್ತಾತ್ರೇಯ.
ಜಯ 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 ಗುರುವಲ್ಲಭರಾಯ ಜಯ ಹೇ ಸದ್ಗುರು ನೃಸಿಂಹ ಗುರುರಾಯ ಅನುಗ್ರಹಿಸಿರೆ ನಗೆ ನಿಮ್ಮಯ ಚರಣಾಶ್ರಯ ಗುರುಚರಿತ್ರೆ ಗ್ರಂಥದ ಒಂದು ಭಾಗವನ್ನು ವಾಚನ ವ್ಯಾಖ್ಯಾನ ಮಾಡಿದಂಥ ಇಬ್ಬರು ಕಲಾವಿದರಿಗೂ ನಮ್ಮ ಗೌರವ ಸಮರ್ಪಣೆ. ಇದು ಶ್ರೀ ಶುಭ ರಾಘವೇಂದ್ರ, ವಾಚನದಲ್ಲಿ ವ್ಯಾಖ್ಯಾನದಲ್ಲಿ ಡಾಕ್ಟರ್ ಜ್ಯೋತಿ ಶಂಕರ್.